2026 ದಿನಾಂಕ 25 ಭಾನುವಾರದಂದು ಬರಲಿದೆ ರಥಸಪ್ತಮಿ. ರಥಸಪ್ತಮಿ ಹಿಂದೂ ಧರ್ಮದ ಒಂದು ಮಹತ್ವವಾದ ಪವಿತ್ರವಾದ ಹಬ್ಬ. ಇದನ್ನು ಸೂರ್ಯ ಜಯಂತಿ ಅಥವಾ ಮಾಘ ಸಪ್ತಮಿ ಎಂದು ಕರೆಯುತ್ತಾರೆ. ಈ ಹಬ್ಬ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿಯಂದು ಬರುತ್ತದೆ. ಸಾಮಾನ್ಯವಾಗಿ ಜನವರಿ ಅಥವಾ ಫೆಬ್ರವರಿ ತಿಂಗಳಿನಲ್ಲಿ ಆಚರಿಸಲಾಗುತ್ತದೆ. ಈ ದಿನ ಸೂರ್ಯನು ತನ್ನ 7 ಕುದುರೆಗಳ ರಥದಲ್ಲಿ ಸಂಚರಿಸಲು ಪ್ರಾರಂಭಿಸಿದನು ಎಂಬ ನಂಬಿಕೆ ಇದೆ. ಸೂರ್ಯನನ್ನು ಆರೋಗ್ಯ, ಶಕ್ತಿ, ಬೆಳಕು ಮತ್ತು ಜ್ಞಾನದ ಮೂಲವೆಂದು ಪೂಜಿಸಲಾಗುತ್ತದೆ. ರಥಸಪ್ತಮಿಯನ್ನು ಆಚರಣೆ ಮಾಡುವ ಸರಳ ವಿಧಾನವೆಂದರೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಸೂರ್ಯದೇವನಿಗೆ ಪೂಜೆ ಸಲ್ಲಿಸಿ ಆದಿತ್ಯ ಹೃದಯ ಸ್ತೋತ್ರ ಪಠಣೆ ಮಾಡಿ ಸೂರ್ಯ ನಮಸ್ಕಾರವನ್ನು ಮಾಡುವುದು ಹಾಗೂ ಮನೆಯಲ್ಲಿ ಬೆಲ್ಲದಿಂದ ಮಾಡಿದ ಸಿಹಿ ಪೊಂಗಲ್, ಹಣ್ಣು, ಕಾಯಿಗಳನ್ನು ಇಟ್ಟು ಪೂಜೆ ಸಲ್ಲಿಸುವುದು. ರಥಸಪ್ತಮಿಯನ್ನು ಆಚರಣೆ ಮಾಡುವುದರಿಂದ ರೋಗ ನಿವಾರಣೆ, ಆಯುಷ್ಯ ವೃದ್ಧಿ, ಪಾಪಕ್ಷಯ ಹಾಗೂ ಮನಸ್ಸಿಗೆ ಶಾಂತಿ ದೊರಕುತ್ತದೆ ಎಂದು ನಂಬಲಾಗಿದೆ. ರಥಸಪ್ತಮಿಯನ್ನು ನಿಮ್ಮ ಮನೆಯ ಸಂಪ್ರದಾಯದಂತೆ ಆಚರಣೆ ಮಾಡಿ. ಎಲ್ಲರಿಗೂ ರಥಸಪ್ತಮಿಯ ಹಾರ್ದಿಕ ಶುಭಾಶಯಗಳು.